ಹೃದಯ ತುಂಬಿ ನಮನಗಳು. ಈ ಒಂದು ಕಾರ್ಯಕ್ರಮಕ್ಕೆ, ವಯೋನಿವೃತ್ತಿಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವ ತಮ್ಮೆಲ್ಲರನ್ನು ನೋಡಿದರೆ ಅತಿ ಸಂತೋಷವೆನಿಸುತ್ತದೆ. ವೇದಿಕೆಯನ್ನು ಅಲಂಕರಿಸಿದ ಗಣ್ಯಮಹಾನ್ ವ್ಯಕ್ತಿಗಳಿಗೂ ನನ್ನ ಹೃದಯ ತುಂಬಿ ನಮನಗಳು. ಕೇಂದ್ರ ಬಿಂದುವಾಗಿರ್ತಕ್ಕಂಥ ಈರ್ವರು ದಂಪತಿಗಳು ಕೂಡ ನನ್ನ ಹೃದಯ ತುಂಬಿ ನಮನಗಳು. ನಾನೇನು ಮಾತಾಡೋದಿಲ್ಲ, ಯಾಕಂದರೆ ನಮ್ಮ ಇಲಾಖೆ ಇಲ್ಲಿಯವರೆಗೆ ನಮ್ಮ ಕರುಣಪ್ಪ ಸರ್ ಅವ್ರು ಹಿಡ್ಕೊಂಡು ನಮ್ಮ ಅಧ್ಯಕ್ಷರ ತನಕ ಎಲ್ಲ ಒಳ್ಳೆಯ ರೀತಿಯಿಂದ ಮಾತುಗಳನ್ನು ಆಡಿದ್ದಾರೆ, ಸಲಹೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಮರಿಲಿಕ್ಕೆ ಇದು ಯಾರಿಗೆ ನಿವೃತ್ತಿ ಆಗ್ತದ ಅವರಿಗಷ್ಟೇ ಗೊತ್ತಾಗ್ತದ ತ್ರಾಸನಂತದು, ಉಳಿದಿದ್ದವರಿಗೆ ಯಾರಿಗೆ ಗೊತ್ತಾಗಂಗಿಲ್ಲ. ನಮಗಂತೂ ಆಗ್ಯದ ನಿವೃತ್ತಿ. ಈಗ ನೌಕರಿಗೆ ಸದ್ಯಕ್ಕೆ ನೌಕರಿ ಮಾಡ್ತಕ್ಕಂಥವ್ರಿಗೆ ಏನು ಗೊತ್ತಾಗಂಗಿಲ್ಲ. ಇದು ಆ ಪರಿಸ್ಥಿತಿ ಯಾವಾಗ ಯಾರಿಗೆ ಬರ್ತದ ಅದದು ಗೊತ್ತಾಗ್ತದ. ಸರಿ ಅಲ್ರಿ ಸರ್? ನೋಡ್ರಿ, ನಾವು ಬರ್ತಕ್ಕಂಥ ಶಾಲೆ, ನಮ್ಮ ಗೌರವಿಸ್ತಕ್ಕಂಥ ಪೋಷಕರು, ನಮ್ಮನ್ನು ಪ್ರೀತಿಸ್ತಕ್ಕಂಥ ಮಕ್ಕಳು, ನಮ್ಮ ಸಿಬ್ಬಂದಿ ವರ್ಗ, ಮಕ್ಕಳು ಊಟ ಮಾಡ್ತಕ್ಕಂಥ ಸ್ಥಳ, ನಾವು ಕೂಡ್ತಕ್ಕಂಥ ಮುಖ್ಯ ಗುರುಗಳ ಸ್ಥಳ, ಇವೆಲ್ಲವನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಜೀವನದ ಕೊನೆವರೆಗೂ ಮರೆಯೋಂಗಿಲ್ಲ. ಎಂದಾದರೂ ಯಾರಾದರೂ ಭೇಟಿ ಬಿದ್ದರೆ ನಾನು ಡ್ಯೂಟಿ ಮಾಡ್ತಕ್ಕಂಥ ಟೈಮಿನ ನನಗೆ ಹಿಂಗಿತ್ತು, ನನಗೆ ಮರಿಲಿಕ್ಕೆ ಆಗಂಗಿಲ್ಲ. ಆ ಒಂದು ಮರೆಯದ ನೆನಪೇ ಈ ಒಂದು ನಿವೃತ್ತಿಯ ಸಮಾರಂಭ. ಯಾವಾಗಾದ್ರೆ ಮೇಡಮ್ ನಮ್ಮ ಊರಾಗ ಕಾರ್ಯಕ್ರಮ ಇಟ್ಕೊಳ್ರಿ ನಾನು ಬರ್ತೀವಿ, ನಮ್ಮ ಊರಾಗ ಮೀಟಿಂಗ್ ಇಟ್ಕೊಳ್ರಿ ನಾವು ಬರ್ತೀವಿ ಅಂತ ಹಲವಾರು ಸರಿ ನಮ್ಮ CRP ಸರಲ್ಲಿ ಹೇಳ್ತಿದ್ರು. ಏನು ಕನ್ವಿನಿಯೆಂಟ್ ಆದ್ರಿ ಅಂತಿದ್ರು. ಬರಲೇ ಇಲ್ರಿ. 15 ವರ್ಷ ಆದ್ರೂ 15 ವರ್ಷದ ಒಡನಾಟ ಮೇಡಮ್ ಅವ್ರದ್ದು ನಮ್ಮದು. 15 ವರ್ಷ ಆದ್ರೂ ಒಂದು ದಿವ್ಸನೂ ನಾವು ಇಲ್ಲಿಗೆ ಬರಲಿಲ್ಲ, ಮೀಟಿಂಗ್ ಅಟೆಂಡ್ ಆಗಲಿಲ್ಲ. ಅವರೇ ಅಲ್ಲಿಗೆ ಬರ್ತಾ ಇದ್ರು. ಇವತ್ತು ಇನ್ಕನ್ವಿನಿಯೆಂಟ್ ಇದ್ದ ಜಾಗದಾಗ ಕನ್ವಿನಿಯೆಂಟ್ ಮಾಡ್ಕೊಂಡು ಇವತ್ತು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀವಿ. ಅದಕ್ಕೆ ನಿವೃತ್ತಿಯ ಕುರಿತು 1-2 ನುಡಿಯ ಕವನವನ್ನು ತಮ್ಮೆದುರಿಡಲು ಇಚ್ಛೆ ಪಡುತ್ತೇನೆ. ಜೀವನದ ಹಾದಿಯಲ್ಲಿ ನಡೆದ ಹೆಜ್ಜೆಗಳು ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಸಮಯದ ಪುಟದಲ್ಲಿ ಉಳಿದ ನೆನಪುಗಳು, ಕಾರ್ಯದ ಗದ್ದಲವು ಮೌನವಾಗುವ ಕ್ಷಣ. ನಾವು ಕಾರ್ಯವನ್ನು ನಿರ್ವಹಿಸುವಲ್ಲ, ಆ ಮೌನವಾಗುವ ಕ್ಷಣ. ನಿವೃತ್ತಿಯಲ್ಲಿ ಅರಳುತ್ತಿದೆ ಹೊಸ ಜೀವನ. ಬೆವರ ಹನಿಗಳ ಫಲವಿದು ಇಂದು ಪರಿಶ್ರಮದ ಕಥೆಗಳು ಹೇಳುವವು ಮಂದಹಾಸ. ಬಂಧನಗಳ ಭಾರವು ನಿಧಾನವಾಗಿ ಕಡಿಮೆಯಾಗಿ ಮನವು ಹುಡುಕುತ್ತದೆ ಶಾಂತಿಯ ನಿಲಯ. ಬೆಳಗಿನ ಸೂರ್ಯನು ಇನ್ನು ಮೃದುವಾಗಿ ತೋರಿ ಸಂಜೆಯ ಗಾಳಿ ಸ್ನೇಹದಂತೆ ತಾಕಿ ಹೋಗಿ ಕರ್ತವ್ಯದ ಪಥದಲ್ಲಿ ವಿಶ್ರಾಂತಿಯ ಕಡೆ ನಿವೃತ್ತಿ ಬದುಕಿಗೆ ನೀಡುತ್ತಿದೆ ಹೊಸ